ವಿಘ್ನ ವಿನಾಶಕ ಅಂತ ಪೂಜೆ ಮಾಡ್ತಾರೆ. ಅಂಥ ಸಂಕಟ ಗಣಪತಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಂಕಟ ತಂದಿಟ್ಬಿಟ್ಟವ್ರೆ. ಸಂಕಟ ಗಣಪತಿಗೆ ಸಂಕಟ ಕೊಟ್ಟಂಥ ಕಾಂಗ್ರೆಸ್ಸಿನ ಮನೆ ಆಳ್ರು. ಇವ್ರಿಗೆ ಹಿಂದೂಗಳು ಅಂತ ಹೇಳಿದ್ರೆ ಒಂದು ರೀತಿ ಎರಡನೇ ದರ್ಜೆಯ ಪ್ರಜೆಗಳ ಥರ ಕಾಣಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ 2 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು. ಒಂದಾದ ಮೇಲೆ ಒಂದು ಧರ್ಮಸ್ಥಳದಲ್ಲಿ ತಲೆಬುರುಡ ಹುಡ್ಕಕ್ಕೆ ಹೋದರು. ಆಮೇಲೆ ಚಾಮುಂಡೇಶ್ವರಿ ದೇವಸ್ಥಾನನೇ ಹಿಂದೂಗಳದಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಡಿಕ್ಲೇರ್ ಮಾಡಿದ್ರು. ಕಳೆದ ಬಾರಿ ನಾಗಮಂಗಲದಲ್ಲಿ ಗಣೇಶನ್ನ ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನ್ನಲ್ಲಿಟ್ಟು ಪೂಜೆ ಮಾಡಿದ್ರು. ಮದ್ದೂರಲ್ಲಿ ಕಳೆದ ಬಾರಿನೂ ಕೂಡ ಈ ಹನುಮಧ್ವಜ ಹಾರಾಟ ಮಾಡಿದಂಥ ಹನುಮಧ್ವಜವನ್ನು ಅಲ್ಲಿನ ಕಾಂಗ್ರೆಸ್ ಅವರೆಲ್ಲ ಸೇರಿಕೊಂಡು ಪೊಲೀಸರ ಸಹಾಯದಿಂದ ಕಿತ್ತಾಕಿದ್ರು. ಒಂದಾದ ಮೇಲೆ ಒಂದು ಈ ಒಂದು ಟೂಲ್ ಕಿಟ್ ಏನಿದೆ, ಈ ಮತಾಂಧರ ಒಂದು ಟೂಲ್ ಕಿಟ್ ಏನಿದೆ, ಇದು ಭಾಳ ಆ್ಯಕ್ಟಿವ್ ಆಗಿದೆ. ಕಾಂಗ್ರೆಸ್ ಬಂದ ಮೇಲೆ ಆ್ಯಕ್ಟಿವ್ ಆಗಿದೆ. ಅವರು ಮೈಸೂರು, ಮಂಡ್ಯ, ಮಲೆನಾಡು ಪ್ರದೇಶಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಟೂಲ್ ಕಿಟ್ಟು. ಈಗ ಒಂದೊಂದಾದಮೇಲೆ ಒಂದೊಂದು ಬರ್ತಾ ಇದ್ದಾರೆ. ಇದೆಲ್ಲ ಒಂಥರ ಟಿಪ್ಪು ಸಿದ್ದರಾಮಯ್ಯನವರ ಪ್ರೇರಿತವಾದಂಥ ಟಿಪ್ಪು ಗ್ಯಾಂಗ್ ಇದು. ಹಿಂದೆ ಟಿಪ್ಪು ಮೈಸೂರು ಮಹಾರಾಜ ಒಡೆಯರೇನಿದ್ದರು ಅವ್ರನ್ನೆಲ್ಲ ಜೈಲಲ್ಲಿಟ್ಟು ಅವರು ಮತಾಂತರ ಮಾಡುವಂಥ ಒಂದು ದುರುಳ ಕೆಲಸವನ್ನು ಹಿಂದೆ ಮಾಡಿದರು. ಈಗ ಈ ಕಾಂಗ್ರೆಸ್ ಅವರು ಅದೇ ಟಿಪ್ಪು ಸಂಸ್ಕೃತಿಯನ್ನು ಮತ್ತೆ ಜಾರಿಗೆ ತರ್ತಾ ಇದ್ದಾರೆ. ಒಂದು ಕಡೆ ಟಿಪ್ಪು ಜಯಂತಿ ಮಾಡೋದು, ಇನ್ನೊಂದು ಕಡೆ ಈ ಗಣೇಶ ಮೆರವಣಿಗೆ. ಏನು ಸಾರ್ವಜನಿಕ ರಸ್ತೆಯಲ್ಲೂ ಗಣೇಶ ಓಡಾಡಬಾರ್ದು, ಹೋಗಬಾರ್ದು ಅಂದರೆ ಏನಿದು ಪಾಕಿಸ್ತಾನನಾ? ಅಲ್ಲಿ ಯಾರೋ ಮಹಿಳೆ ಹೇಳಿದ್ದಾರೆ, ನಿಮ್ಮ ಚಾನಲಲ್ಲಿ ನೋಡ್ತಾ ಇದ್ದೆ ನಾನು, ನಿಮ್ಮ ಚಾನಲ್ಗಳಲ್ಲಿ ಬರ್ತಾಯಿತ್ತು. ನಾವೇನು ಪಾಕಿಸ್ತಾನದಲ್ಲಿದ್ದೀರಾ, ನಾವು ಏನು ಕರ್ನಾಟಕದಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆ ಮಹಿಳೆ ಬಾಯ್ ಬಡ್ಕೊಂಡು ರಸ್ತೆಯಲ್ಲಿ ಕೂತಿದ್ದಾರೆ. ರಸ್ತೆ ಯಾರ್ದು? ಇವ್ರ ಅಪ್ಪಂದ ರಸ್ತೆ. ಜನರ ಟ್ಯಾಕ್ಸ್ ಪೇಯರ್ಸಲ್ಲಿ ರಸ್ತೆ ಮಾಡಿರೋದು, ಟಾರ್ ಹಾಕಿರೋದು.